ನಮ್ಮ ಮಿಸಸ್ ಭವಿತಾ ಅಂತ, ಹಾವೇರಿಯಿಂದ ಭೀಮಾ ಕಡೆ ನದಿ ಜೋಡಣೆ. ಅಂದರೆ ನಮಗೂ ದೀಕ್ಷೆ ಅಂತ ಆಗುತ್ತೆ. ಬರಗಾಲಲ್ಲಿ ಹೋಗಿ ಭಿಕ್ಷಾಟನೆ ಮಾಡಿ ಆ ಅಕ್ಕಿನ ನಾವು ಊಟ ಮಾಡಬೇಕು. ಕೆಲವೊಬ್ರು ಇಲ್ಲ ಹೋಗ್ರಿ ಅಂತಾರೆ. ಹಂಗಂದವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಆಶೀರ್ವಾದ ಮಾಡೇ ಬರಬೇಕು. ಭಿಕ್ಷಾಟನೆ ಮಾಡಬೇಕಾದ್ರೆ ನಮಗೆ ನಾನು ಅನ್ನೋದು ಹೋಗ್ಬಿಡ್ತದೆ. ಇದು ಭಂಡಾರದ ಚೀಲ. ಇದು ಗಿರೀಶ್ ಮಟ್ಟಣ್ಣವರನ್ನು ನೀವು ಅನೇಕರು ನೋಡಿರ್ತೀರಿ, ಕೇಳಿರ್ತೀರಿ. 2000 ಇಸ್ವಿ 2003-4ರಲ್ಲಿ ಅವರು ಶಾಸಕರ ಭವನಕ್ಕೆ ಬಾಂಬ್ ಇಟ್ಟು ಭಾಳ ಸೆನ್ಸೇಷನ್ ಕ್ರಿಯೇಟ್ ಮಾಡಿದರು. ಇತ್ತೀಚೆಗೆ ಆ ಕೇಸೆಲ್ಲ ಖುಲಾಸೆ ಮಾಡ್ಕೊಂಡು ಅವರು ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ ಗಿರೀಶ್ ಮಟ್ಟಣ್ಣವ್ರನ್ನ. ಅವ್ರು ಮಠ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಹೇಗಿದೆ ಅವ್ರ ಬದುಕು, ಯಾಕೆ ಅವ್ರು ಬಾಂಬ್ ಬಿಟ್ಟರು, ಎಲ್ಲನೂ ಕೇಳೋಣ. ಸ್ವಾಗತ ನಿಮಗೆ ಗಿರೀಶ್ ಮಟ್ಟಣ್ಣವರ ಬದುಕಿಗೆ. ಬನ್ನಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಏನು ಸರ್ ಭಾನುವಾರ ಪೂಜೆ ಅಂದರೆ ಮೈಲಾರಲಿಂಗೇಶ್ವರ ನಮ್ಮ ಮನೆ ದೇವರು ಈಶ್ವರ. ಮೈಲಾರಲಿಂಗೇಶ್ವರನ ವಾರ ಭಾನುವಾರ. ದೇವ್ರಗುಡ್ಡ ಮೈಲಾರ ನೀವು ಕೇಳಿರ್ಬೋದು, ಕಾರ್ಣಿಕ. ನಾವು ವಿಡಿಯೋನೇ ಮಾಡಿದ್ದೀವಿ. ನಿಮ್ಮ ಮೈಲಾರಲಿಂಗದ ಅರ್ಚಕರು ಇದ್ದಾರಲ್ಲ, ಸಂದರ್ಶನ ಮಾಡಿ. ನಾವು ಸನ್ಯಾಸಿ ಪೀಠದವರಲ್ಲ, ನಾವು ಗೃಹಸ್ಥಾಶ್ರಮದಿಂದ ಬಂದಿರತಕ್ಕಂಥವ್ರು. ಮೈಲಾರಲಿಂಗಪ್ಪ ಮತ್ತು ಗಂಗಿ ಮಳಮ್ಮ ಅಂತಂದ್ರೆ ಶಿವ ಮತ್ತು ಪಾರ್ವತಿ. ಇದು ಏನಂತ ಹೇಳಿದ್ರೆ, ಪ್ರತಿ ಯಾರ ಮನೆಯಲ್ಲಿ ದೇವರು ಇರ್ತದಲ್ಲ, ಆ ದೇವರು ಅದಕ್ಕೆ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅದನ್ನು ನಡ್ಕೋಬೇಕಾಗತ್ತೆ. ನಮ್ಮ ಅಣ್ಣ ಒಬ್ಬನು, ನಾನು. ಮನೆಯಲ್ಲಿ ಹಿರಿಯವನಿಗೆ ಅದು ದೀಕ್ಷೆ ಅಂತ ಇರ್ತದೆ. ಅವ್ನು ದೇವ್ರು ಹೊರಬೇಕು, ಹಿರಿಯರು. ನಮ್ಮ ಅಣ್ಣನಿಗೆ ಅದು ಈ ಆಚರಣೆ ಎಲ್ಲ ಇದನ್ನು ಮಾಡಲ್ಲ ಅವನು ಜಾಸ್ತಿ. ಅವನೇನೇ ಇದ್ದರೂ ಕೂಡ ಅವನು ನಾಸ್ತಿಕ ಇದ್ದಂಗೆ. ಹೀಗಾಗಿ ಒಂದು 2 ವರ್ಷದ ಹಿಂದೆ ನಾನು ವಹಿಸ್ಕೊಂಡೆ. ಅಂದರೆ ನಮಗೂ ದೀಕ್ಷೆ ಅಂತ ಆಗುತ್ತೆ, ಗುರುಗಳ ದೀಕ್ಷೆ ಆಗುತ್ತೆ, ಶಿವನ ದೀಕ್ಷೆ ಆಗುತ್ತೆ. ಅಲ್ಲಿ ಮೈಲಾರಲಿಂಗೇಶ್ವರದಲ್ಲಿ ತಾವು ಹೇಳಿದ್ರಲ್ಲ, ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮಗೆ ಮೈಲಾರಲಿಂಗನ ಇದನ್ನು ಹೊರೆ ಹೊರಿಸ್ತಾರೆ. ಅಂದರೆ ಗೊರಪ್ಪ ಅಂತ ಹಾಕ್ತೀವಿ ನಾವು, ಗೊರವಯ್ಯ ಅಂತ ಹಾಕ್ತೀವಿ ನಾವು. ನಮ್ಮ ಗೊರವಯ್ಯ ಅಂತ ಮಾಡ್ತಾರೆ. ಅದಕ್ಕೆ ಒಂದಿಷ್ಟು ಅದರದೇ ಆದಂಥ ಪದ್ಧತಿ ಇದೆ. ಪ್ರತಿ ಹುಣ್ಣಿಮೆಗೆ ನಾವು ಇದನ್ನು ಮಾಡಬೇಕು. ಪ್ರತಿ ಭಾನುವಾರ ಅದನ್ನು ನಾವು ಪೂಜೆ ಮಾಡಬೇಕು. ಆನಂತರ ಡಮರು ಬಾರಿಸ್ಬೇಕು. ಆನಂತರ ಭಾರತ ಹುಣ್ಣಿಮೆಗೆ ಮತ್ತು ಯುಗಾದಿಗೆ ನಾವು ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ಬರಬೇಕು. ಜೋಳಿಗೆ ತೊಗೊಂಡು 5 ಮನೆ ಭಿಕ್ಷಾಟನೆ ಮಾಡಿ, ಬರಗಾಲಲ್ಲಿ ಹೋಗಿ ಭಿಕ್ಷಾಟನೆ ಮಾಡಿ ಆ ಅಕ್ಕಿನ ನಾವು ಊಟ ಮಾಡಬೇಕು. ಯಾವ ಟೈಮಲ್ಲಿ ಅದು? ಯುಗಾದಿ ಹಬ್ಬಕ್ಕೆ ಮತ್ತು ಭಾರತ ಹುಣ್ಣಿಮೆಗೆ ಅದು ಮಾಡಬೇಕಾಗುತ್ತೆ. ವರ್ಷಕ್ಕೆ 2 ಸಾರಿ. ಮತ್ತು ಕೆಲವೊಬ್ರು ತೀರಾ ಇದನ್ನಿದ್ದವರು ತಿಂಗಳೂ ಕೂಡ ಮಾಡ್ತಾರೆ. ಪ್ರತಿ ಹುಣ್ಣಿಮೆಗೂ ಮಾಡ್ತಾರೆ. ಅಂದರೆ ಅದು ಹೌದು, ನಾನು ಮಾಡ್ತೇನೆ. ಇಲ್ಲಿ ಬೆಂಗಳೂರಲ್ಲಿ ಇದ್ದರೆ ಇಲ್ಲಿ ಮನೆ ಅಕ್ಕಪಕ್ಕ ಹೋಗ್ತೇನೆ. ಮತ್ತು ಬೇರೆ ಎಲ್ಲಾದರೂ ನಾನು ಊರಲ್ಲಿ ಯಾದಗಿರಿ ಗುರುಮಠಕಲ್ಲಲ್ಲಿ ಇದ್ದರೆ ಹಳ್ಳಿಯಲ್ಲಿ ಮನೆಗೂ ಕೂಡ ಹೋಗ್ತೇನೆ. ಜೋಳಿಗೆ ಹಾಕ್ಕೊಂಡು ನಾವು ಮನೆಗೂ ಕೂಡ ಹೋಗ್ತೇವೆ. ಗುರುಮಠಕಲ್ ಅಂದರೆ ನನ್ನ ಮತಕ್ಷೇತ್ರ ಅದು. ಧಾರವಾಡದಲ್ಲಿದ್ದರೆ ಅಲ್ಲಿ ಹೋಗ್ತೇನೆ. ನಾ ಎಲ್ಲಿ ಇರ್ತೀನಿ ಆ ಹೊತ್ತಿಗೆ ಅಲ್ಲಿ ಊರಲ್ಲಿ ಒಂದು 5 ಮನೆ ಆದರೂ, ಜಾಸ್ತಿ ಎಷ್ಟಾದರೂ ಆಗ್ಬೋದು, 7-8 ಕೆಲವರು ಮನೆ ಕರೀತಾರೆ ಬನ್ನಿ ಅಂತ. ಆದರೆ ನಾವು ಮನೆ ಒಳಗಡೆ ಹೋಗಂಗಿಲ್ಲ, ಹೊರಗಡೆ ಇಟ್ಕೊಂಡು. ಯಾಕಂದರೆ ಶಿವ ಅಂತ ಹೇಳಿದರೆ ಅವನು ಅವನು ತಿರುಗಾಟ, ಅವನು ಏನಂತಂದರೆ ವೈರಾಗಿ ಅವನು ಶಿವ. ಹೀಗಾಗಿ ಆ ಒಂದು ಇದಕ್ಕೆ ಆ ಒಂದು ಪದ್ಧತಿ ಇದೆ. ಯಾರು ಶಿವನ ಇದನ್ನು ದೀಕ್ಷೆ ತಗೋತಾರೆ ಅವರದ್ದು ಮಾಡ್ಬೇಕಂತಿದೆ. ಡಮರು ಅಂದರೆ ಪ್ರತಿ ಸಾರಿ ಇವತ್ತು ಭಾನುವಾರ ಅಲ್ಲ, ಪೂಜೆ ಈ ಡಮರು ಬಾರಿಸಿ ಪೂಜೆ ಮಾಡೋದು ಅಷ್ಟೇ, ಸಿಂಪಲ್ ಆಗಿ. ಆಮೇಲೆ ಪ್ರತಿ ವರ್ಷಕ್ಕೊಂದು ಸಾರಿ ಡೋಣಿ ತುಂಬಿಸೋದಂತ ಇರ್ತದೆ. ಡೋಣಿ ಅಂತ ಹೇಳಿದ್ರೆ ಮೇಲ್ಗಡೆ ಇದೆ, ಆ ಡೋಣಿ ತುಂಬಿಸ್ಬೇಕು ಪ್ರತಿ ವರ್ಷ. ಅಂದರೆ ಪೂರ್ತಿ ಏನು ಎಡೆ ಇದನ್ನೆಲ್ಲ ಹಾಕಿ ಪೂರ್ತಿ ತುಂಬಬೇಕು. ಅದು ತುಂಬಿ ಅದನ್ನು 5 ಜನ ಗೋರಪ್ಪಗಳನ್ನ ಕರೆದು ಅವ್ರಿಗೆ ಊಟ ಮಾಡಿಸಿ ಇದು ಮಾಡಬೇಕು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇದೆ. ನಂದು ಇರೋದು ಗೆಜ್ಜೆ ಗೋರಪ್ಪ ಅಂತ. ನಾನು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಮತ್ತು ತ್ರಿಶೂಲ, ಡಮರು ಮತ್ತು ಜೋಳಿಗೆ, ಇನ್ನೊಂದು ಕಡೆ ಭಂಡಾರದ ಚೀಲ ಎಲ್ಲ ಇಟ್ಕೊಂಡು ಮತ್ತು ರುಮಾಲ್ ಸುತ್ಕೊಂಡು ನಾನು ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಪದ್ಧತಿ. ಎಷ್ಟೇ ದೊಡ್ಡವನಾಗಿರೋ ಅಹಂಕಾರ ಕಳಿಯೋಕೆ. ಹೌದು. ಕೆಲವರು ಹೋಗಂತಾರೆ, ನಾವು ಹೋಗ್ಬೇಕು, ನಾವೇನು ಅನ್ನಂಗಿಲ್ಲ. ಹೌದು. ಭಿಕ್ಷೆ ಅಂದರೆ ಭಿಕ್ಷಾಟನೆ ಮಾಡಬೇಕು. ಕೆಲವೊಬ್ಬರು ಇಲ್ಲ ಹೋಗ್ರಿ ಅಂತಾರೆ. ಅವಾಗ ಹಂಗಂದವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾವು ಆಶೀರ್ವಾದ ಮಾಡೇ ಬರಬೇಕು. ಅವ್ರಿಗೆ ಪ್ರಾರ್ಥನೆ ಮಾಡೇ ಬರಬೇಕು. ಹೌದು. ನಾವು ಯಾರಿಗೂ ಕೂಡ ದೂಷಣೆ ಮಾಡೋಂಗಿಲ್ಲ. ನಮಗೆ ಬೈದವ್ರಿಗೂ ಕೂಡ ನಾವು ಒಳ್ಳೇದಾಗಲಿ ಅಂತಲೇ ಕೇಳಬೇಕು.
ವೈರಾಗಿ ಅಂದರೆ ಶಿವನ ಇದನ್ನದು. ಯಾರು ಮೈಲಾರಲಿಂಗನ ಭಕ್ತರಿರ್ತಾರೆ, ಮನೆ ದೇವರು ಇರ್ತಾರೆ, ಅದನ್ನು ಪಾಲಿಸಲೇಬೇಕು. ಪಾಲಿಸಲಿಲ್ಲ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅನಾಹುತ ಆಗುತ್ತೆ ಮನೆಯಲ್ಲಿ. ಯಲ್ಲಮ್ಮ ದೇವಿ ಮತ್ತು ಮೈಲಾರಲಿಂಗೇಶ್ವರ. 7 ಕೋಟಿ ಅಂತೀವಿ ನಾವು. 7 ಕೋಟಿ ಅಂತ 7 ಕೋಟಿ ಅಂತೀವಲ್ಲ, ಅದು ಒಂದು ಪ್ರತೀತಿ ಇದೆ. ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇವರು ಸಾಲ ಕೊಟ್ಟಿದ್ದು ಅಂತ, ಮೈಲಾರಲಿಂಗಯ್ಯ 7 ಕೋಟಿ ಸಾಲ ಕೊಟ್ಟಿದ್ದ ಅಂಥೇಳಿ. ಈ ಮೈಲಾರಲಿಂಗಯ್ಯನ ತಂಗಿನೇ ಕೊಟ್ಟಿದ್ದು ಯಾರಿಗೆ? ತಿರುಪತಿ ವೆಂಕಟರಮಣ ಸ್ವಾಮಿಗೆ. ಲಕ್ಷ್ಮೀ ಈಶ್ವರನ ತಂಗಿ ಅಂತ ಕೊಟ್ಟಿದ್ದು. ಅವಾಗ ಮದುವೆ ಮಾಡೋ ಟೈಮಿಗೆ ಇವನು ಕೊಟ್ಟಿದ್ದು ಅಂತ. ಅವು ಸಾಲ ಅಂತ ಇಸ್ಕೊಂಡಿರ್ತಾನೆ ಅವನು. ಕುಬೇರ ಇದನ್ನಾಗಲಿಲ್ಲ ಅಂಥೇಳಿ ಇವ್ರ ಕಡೆ ಇಸ್ಕೊಂಡಿರ್ತಾನೆ. ವಾಪಸ್ ಕೇಳಿದರೆ ಅವನು ಗೋವಿಂದ ಅಂತಾರೆ. ಇವರು 7 ಕೋಟಿ ಅಂತ. ಯಾವಾಗ 7 ಕೋಟಿ ಜನ ಭಕ್ತರು ಸೇರ್ತಾರೆ ಅವಾಗ ಒಂದು ಇದನ್ನಾಗುತ್ತೆ, ಇದರಲ್ಲಿ ಪರಿವರ್ತನೆ ಆಗುತ್ತೆ ಅಂತ ಒಂದು 2-3 ಪ್ರತೀತಿಗಳಿದೆ. ಹೀಗಾಗಿ ನಾವು 7 ಕೋಟಿ ಭಕ್ತರು. 7 ಕೋಟಿ 7 crores ಅಂತ ಕೆಲವರು ನೋಡಿ, ವೆಹಿಕಲ್ ಹಿಂದ್ಗಡೆ 7 crores ಅಂತ ಬರೆದಿರ್ತಾರೆ. ಅದನ್ನೇನೋ ತಿಳ್ಕೊಂಡಿರ್ತಾರೆ. 7 crores ಅಂದರೆ ಏನೋ ಒಂದು ಕ್ರೇಜ್ ಸಲುವಾಗಿ ಬರ್ತಾರೆ. ಅಲ್ಲ, 7 crores ಅಂತ ಹೇಳಿದ್ರೆ ಅದು 7 ಕೋಟಿ ಮೈಲಾರಲಿಂಗನ ಭಕ್ತರವರು ಅಂತ. ಅವರ ಅನುಯಾಯಿಗಳು. ಹೌದು, ಅನುಯಾಯಿಗಳು. ಹಾಂ ಹಾಂ. ಬನ್ನಿ ನೋಡೋಣ ಪೂಜೆ. 2-3 ಇಟ್ಕೊಂಡಿದ್ರಲ್ಲ, ಯಾಕೆ ಡಮರು ಚಿಕ್ಕದೊಂದು ದೊಡ್ಡದೆರಡು? ಆದರೆ ನಾನು ಭಿಕ್ಷಾಟನೆಗೆ ಹೋಗ್ಬೇಕಾದ್ರೆ ಒಂದು ತೊಗೊಂಡು ಹೋಗ್ತೇನೆ. ಯಾವಾಗ ಭಿಕ್ಷಾಟನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಮನೆಯಲ್ಲಿದ್ದಾಗ ಒಂದು ಇದು ಮಾಡ್ತೇನೆ ಹೀಗೆ. ಓಕೆ. ಸೊ ತ್ರಿಶೂಲ ಅಂತೂ ಇದ್ದೇ ಇರ್ತದೆ. ಹಾಂ, ತ್ರಿಶೂಲ ಇರ್ತದೆ. ತ್ರಿಶೂಲ ಡಮರು ಅದು ಯಾವತ್ತಿಗೂ ಇದ್ದೇ ಇರ್ತದೆ. ಮತ್ತು ಹಾಂ, ಇದು ಭಂಡಾರ. ನಾವು ಪ್ರತಿಯೊಬ್ಬರಿಗೂ ಭಂಡಾರ ಹಚ್ಚಬೇಕು. ನೀವು ತೊಗೊಂಡ್ಬಿಡಿ. ಇರಲಿ ಹಂಗೆ. ಇದು ಭಂಡಾರದ ಚೀಲ. ಇದು ಸೊ ಇದೊಂದು ವಿಶೇಷವಾದ ಭಂಡಾರ ಅಲ್ವ ಸರ್? ಹಾಂ, ಭಂಡಾರ ಅಂತ ಅಲ್ಲಿಲ್ಲ. ನಾವು ಆ ಕ್ಷೇತ್ರಕ್ಕೆ ಹೋದಾಗಲೂ ನೋಡಿದ್ವಿ. ಹೌದು ಭಂಡಾರ ಇದೊಂದು. ಆನಂತರ ನಾನು ಹೇಳ್ತೀನಿ, ಇದರಲ್ಲಿ ನಾವು ಅಕ್ಕಿ ತೊಗೋಬೇಕಿದು. ಇದರಲ್ಲಿ ಅಕ್ಕಿ ಅಂದರೆ ಭಿಕ್ಷಾಟನೆ ಚೀಲ. ಓಕೆ. ಅಕ್ಕಿ ಹಾಕಿದ ಮೇಲೆ ಮತ್ತು ವಾಪಸ್ ನಾವು ಅವ್ರಿಗೆ ನಮ್ಮ ಕೈಲೇ ಒಂದು ಮುಟ್ಗಿ ಅವ್ರ ತಟ್ಟೆಯಲ್ಲಿ ಹಾಕಬೇಕು, ಹಿಡಿಕೊಟ್ಟು ಮತ್ತು ಈ ಭಂಡಾರ ಹಾಕಬೇಕು. ಇದು ಗೆಜ್ಜೆ ಇದೆ, ಕಾಲಿಗೆ ಗೆಜ್ಜೆ. ಇದು ಈ ಗೆಜ್ಜೆ ಕಟ್ಕೊಂಡು ಹೋಗ್ಬೇಕು ನಾವು. ಕಟ್ಕೊಂಡು ಅಪಾರ್ಟ್ಮೆಂಟಿಗೆ ಹೋಗ್ತೀರಿ? ಹಾಂ, ಹೋಗ್ತೇನೆ. ಹೌದು, ಹೋಗ್ತೇನೆ. ಬೆಂಗಳೂರಲ್ಲಿ ಮತ್ತೆ ಒಂದೊಂದು ಸರಿಯಲ್ಲಿ ನಮ್ಮ ಗಿರಿನಗರದ ಹತ್ರ ಮೈಲಾರಲಿಂಗೇಶ್ವರ ಸ್ವಾಮಿದು ಇದನ್ನಿದೆ, ದೇವಸ್ಥಾನ ಇದೆ. ಅಲ್ಲಿ ಅಕ್ಕಪಕ್ಕ ಮನೆಗಳಿರ್ತಾವಲ್ಲ, ಅಲ್ಲಿ ಹೋಗ್ತೇನೆ. ಆಮೇಲೆ ನಮ್ಮ ಐಡೆಂಟಿಟಿ ನಾವು ಹೇಳೋಂಗಿಲ್ಲ, ನಾವು ತವರು ಅಂತ. ನಮ್ಮ ಅಹಂಕಾರ ನಾನು ಅನ್ನೋದು ಬಿಟ್ಟು ಹೋಗ್ಬೇಕು. ನಾನು ಗಿರೀಶ್ ಮಟ್ಟಣ್ಣವರ ಇಲ್ಲವೇ ಇಲ್ಲ. ಸಾಮಾನ್ಯನಾಗಿ ಹೋಗ್ಬೇಕು. ಹೌದು. ಇದರಲ್ಲಿ ನಾವು ಅನ್ನೋದು ಏನಿಲ್ಲ. ಇಲ್ಲಿ ನಾವು ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಹೋದರೆ ಅದು ನಮ್ಗೆ ಉಲ್ಟಾ ತಿರುಗುತ್ತೆ. ಇದು ಡೋಣಿ ಅಂತ ಹೇಳಿದ್ನಲ್ಲ, ಇದು ಡೋಣಿ ಪಾತ್ರೆ ಇದೆ. ಇದು ಗಂಟೆ ಇದನ್ನ ಹಾಕ್ಕೊಂಡು ಇದರಲ್ಲಿ ಹಿಂಗೆ ಹಾಕೋತೀವಿ ನಾವು. ಗಂಟೆ ಹಾಕ್ಕೊಂಡು ಇದು ಮಾಡ್ಕೊಂಡು ತ್ರಿಶೂಲ ಹಿಡ್ಕೊಂಡು ಹೋಗೋದು ಪದ್ಧತಿ. ಇದು ತ್ರಿಶೂಲ, ಡಮರು, ಹಾಂ, ಗೆಜ್ಜೆ. ನನಗೆ ಆಗಿರೋದು ಅನುಭವ, ನಾವು ಭಿಕ್ಷಾಟನೆ ಮಾಡಬೇಕಾದ್ರೆ ನಮಗೆ ನಾನು ಅನ್ನೋದು ಹೋಗ್ಬಿಡ್ತದೆ. ಈಗ ಮನುಷ್ಯನಿಗೆ ದೊಡ್ಡ ಶತ್ರು ಅಂದರೆ ನಾನು ತಿಳ್ಕೊಂಡಿದ್ದು ಅದೇ ಅಹಂಕಾರ ಅನ್ನೋದೇ. ಈಗೋ ಅನ್ನೋದು ನಾನೇ ನನ್ನಿನ ಥರನೇ ಆಗ್ತಾಯಿದೆ ಅಂತೇಳಿ. ಆದರೆ ಭಿಕ್ಷಾಟನೆ ಮಾಡಬೇಕಾದ್ರೆ ನಾವು ಸುಮಾರು ಜನ ಭಿಕ್ಷುಕರು ನೋಡಿರ್ತೀವಿ, ನಾವು ಕೇವಲವಾಗಿ ನೋಡಿರ್ತೀವಿ. ನಮ್ಮ ಮನೆಗೂ ಬಂದಿರ್ತಾರೆ. ನಾವೇನೋ ಭಾರಿ ದೊಡ್ಡ ಶ್ರೀಮಂತರು, ನಮ್ಮ ಕಡೆ ಎಲ್ಲ ಇದೆ, ಅವ್ರ ಕಡೆ ಏನೂ ಇಲ್ಲ ಅಂತ ಕೇಳಕ್ಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ಹಂಗಲ್ಲ. ನಾವೇ ಸ್ವತಃ ಭಿಕ್ಷೆ ಬೇಡಬೇಕಾದ್ರೆ ನಮ್ಮಲ್ಲಿರೋ ಎಲ್ಲ ಸುಟ್ಟು ಹೋಗುತ್ತೆ. ಹೌದು, ಅದು ಆರೋಗ್ಯನ್ಸಿಗೆ ಹೋಗ್ಬಿಡ್ತದೆ. ಇನ್ನೊಬ್ಬರಿಗೆ ನಾವು ತುಚ್ಛವಾಗಿ ನೋಡೋದು ನಾವೇ ಅಂತ ಏನಿಲ್ಲ. ನೋಡಿ, ನಮ್ಮ ಈ ಧಾರ್ಮಿಕ ಆಚರಣೆಗಳ ಹಿಂದೆ ನಮ್ಮ ಹಿರಿಯರು ಮಾಡಿರೋದು, ಅದರಿಂದ ಎಂಥ ಮನುಷ್ಯನ ಶುದ್ಧೀಕರಣದ ಕ್ರಿಯೆ. ಹೌದು. ಆಮೇಲೆ ಎಲ್ಲ ನೋಡಿ ಪದ್ಧತಿ. ಈಗಿನವ್ರು ಏನಂತಾರೆ, ಅದೆಲ್ಲ ಮೂಢನಂಬಿಕೆ ಅಂತಾರೆ. ಖಂಡಿತ ಅದಲ್ಲ. ಅದೆಲ್ಲ ಟ್ರೆಡಿಷನ್ನು ಅವು ಇವು ಅಂತಾರೆ. ಹಂಗಲ್ಲ. ಅದನ್ನು ನಾವು ಪಾಲಿಸ್ಕೊಂಡು ನಮ್ಮ ಹಿರಿಯರು ಏನು ಕಲಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ಕೊತಾನೆ ಬರ್ಬೇಕು. ಆನಂತರ ಯಾವಾಗಿಂತ ನಾನು ಇದನ್ನು ಮಾಡ್ತಾ ಇದ್ದೇನೆ, ನಮಗೆ ಒಳ್ಳೆಯದೇ ಆಗಿದೆ. ನಮ್ಮ ತಂದೆಯವರಿಂತನೂ ಅದನ್ನು ಪಾಲಿಸ್ಕೊಂಡು ಬಂದಿತ್ತು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನು ದೀಕ್ಷೆ ತೊಗೊಂಡಿದ್ದು. ಮೈಲಾರಲಿಂಗೇಶ್ವರನಿಗೆ ಇಷ್ಟ ಆಗಿದಂದರೆ ಹಣ್ಣುತುಪ್ಪ ಅಂತಾರೆ. ನೀವು ಹಣ್ಣುತುಪ್ಪ, ಹಾಂ, ತುಪ್ಪ ಅವನಿಗೆ ಇಷ್ಟ ಅಂತ ಹೇಳಿದರೆ ಬಾಳೆಹಣ್ಣು ಮತ್ತು ಬೆಲ್ಲ, ತುಪ್ಪ, ಹಾಲು, ಅದೇ ಅವನಿಗೆ ಇದನ್ನು ಭಾಳ ಇಷ್ಟ, ಪ್ರಿಯವಾದದ್ದು. ನೀವು ಅಲ್ಲಿ ದೇವ್ರ ಗುಡ್ಡಕ್ಕಾಗಲಿ ಮೈಲಾರಲಿಂಗೇಶ್ವರಿಗೆ ಹೋದರೆ ಅಲ್ಲಿ ಹಣ್ಣುತುಪ್ಪ ಮಾಡೋದು ಅಂತಾರೆ. ಎಲ್ಲ ಅಲ್ಲಿ ಇರ್ತಾರಲ್ಲ, ಎಲ್ಲರಿಗೂ ಇದನ್ನೇ ಬಡಿಸ್ತಾರೆ. ಹಣ್ಣು, ತುಪ್ಪ, ಹಾಲು,
ಅದು ಸರ್ ಹಾಂ ಬೆಲ್ಲ ಅದೇ ಪ್ರಸಾದ. ಅದೇ ಪ್ರಸಾದ ಅದನ್ನು ಕೊಡ್ತಾರೆ ಎಲ್ಲರಿಗೂ ಕೂಡ ಅದನ್ನು ಹಾಕ್ತಾರೆ. ಈಗ ನಮ್ಗೆ ಕೊಡ್ತಿರೋದು ಹಾಂ ಇದು ಪೂಜೆ ಇದನ್ನು ಅದನ್ನು ಕೊಡ್ತೇವೆ. ಗಜಾನನಂ ಭೂತಗಣಾಂ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮ. ನಮ್ಮ ಮಿಸ್ಸಸ್ ಭವಿತಾ ಅಂತ. ಯಾವ ವರ್ಷ ಮದುವೆ ಆಗಿದೆ? 2007 16 ವರ್ಷ ಆಯಿತು. ಓಕೆ. 16 ಮೇಡಮ್ ಯಾವರು? ಮೈಸೂರು KR ನಗರ. ಓ, ಮೈಸೂರು. ತಾವು ಉತ್ತರ ಕರ್ನಾಟಕದವರು, KR ನಗರ. ಹಿಂಗೆ ಸೌತ್ ನಾರ್ತ್ ಇಂಟಿಗ್ರೇಷನ್. ಹಾಂ, ಕಾವೇರಿಯಿಂದ ಭೀಮಾ ಕಡೆ ನದಿಗಳ ಜೋಡಣೆ ಯೋಜನೆ ಇದೆ, ನದಿ ಜೋಡಣೆ. ಇವಳು ದೊಡ್ಡವಳು ನಮಸ್ತೆ. ಸಿಂಧೂರ ಅಂಥೇಳಿ, ಚಿಕ್ಕವಳು ಅಜ್ಜಿ ಮನೆಗೆ ಹೋಗಿದ್ದಾಳೆ KR ನಗರಕ್ಕೆ. ನಮ್ಮ ಸ್ವಂತ ಮನೆ ಇರೋದು ಧಾರವಾಡದಲ್ಲಿ ಇರ್ತೇವೆ. ಆನಂತರ ನಮ್ಮ ತಂದೆ ತೀರ್ಕೊಂಡು ಈಗ 2.5 ವರ್ಷ ಆಯಿತು. ನಮ್ಮ ಅಣ್ಣ ಇದ್ದಾನೆ, ಅವನು ವೈಟ್ಫೀಲ್ಡಲ್ಲಿ ಇರ್ತಾನೆ. ವೈಟ್ಫೀಲ್ಡಲ್ಲಿ ಅವನು ಎನಿಮೇಷನ್ ಎಕ್ಸ್ಪರ್ಟ್. ಅವನು ಬ್ರಿಟಿಷ್ ಕಂಪ್ನಿಗೆ ವರ್ಕ್ ಮಾಡ್ತಾನೆ. ರಾಕ್ ಸ್ಟಾರ್ ಅಂತಿದೆಯಲ್ಲ, ರಾಕ್ ಸ್ಟಾರ್ ಕಂಪ್ನಿಯಲ್ಲಿ ಸೌತ್ ಇಂಡಿಯಾ ಇನ್ಚಾರ್ಜ್ ಇದ್ದಾನೆ. ಈಗ ಎನಿಮೇಟೆಡ್ ಮೂವೀಸ್ ಎಲ್ಲ ಬರ್ತದಲ್ಲ, ಗೇಮಿಂಗ್ ಇಂಡಸ್ಟ್ರಿಯಲ್ಲಿದ್ದಾನೆ. ಎನಿಮೇಷನ್ ಎಕ್ಸ್ಪರ್ಟ್ ಅವನು. ಅದೆಲ್ಲ ತುಂಬ ಬೂಮಿಂಗ್ ಇವಾಗ. ಹಾಂ, ಅವನು ಅವಾಗಿನ ಥರನೂ ಚಿತ್ರಕಲೆ, ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ ಅವನಿಗೆ. ಈ ಟೆಕ್ಸ್ಟ್ ಬುಕ್ ಓದೋಕ್ಕೆ ತಂದು ಕೊಟ್ಟರು ಅದ್ರ ಮೇಲೆ ಬರೀ ಚಿತ್ರ ಬರೀತಿದ್ದ. ಈಗ ಅದೇ ಪ್ರೊಫೆಷನ್. ಕಂಪ್ಯೂಟರ್ ಚಿತ್ರ ಬರೀ. ಹೌದು. ಅದಾದ ಮಾಡ್ತಾ ಗದಗ್ನಲ್ಲಿ ಓದಿದ್ದವನು. ಗದಗ್ನಲ್ಲಿ ಚಿತ್ರಕಲಾ ಕಾಲೇಜಿನಲ್ಲಿ ಅಕ್ಕಿ ಅವ್ರದ್ದೊಂದು ದೊಡ್ಡದು ಇದನ್ನಿದೆ, ಭಾಳ ತುಂಬ ಹಳೆಯದು. ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ ಗದಗ್ನಲ್ಲಿ. ತೋಂಡ್ರದಾರ್ಯ ಮಠದ ಸ್ವಾಮಿಗಳ ಇದ್ರ ಪಕ್ಕದಲ್ಲೇ ಇದೆ. ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅವನು. SLCಯಲ್ಲಿ ಮತ್ತು PUC ಫೇಲು, ಬರೀ ಚಿತ್ರನೇ ಬರೀತಿದ್ದ. ಆಮೇಲೆ ಭಾಳಷ್ಟು ಅವನಿಗೆ ಈ ಸ್ಟಡಿಯಲ್ಲಿ ಆಸಕ್ತಿ ಇದ್ದಿದ್ದಿಲ್ಲ ಅವನಿಗೆ. ಏನಾದರೂ ಬರೀ ಗೋಡೆ ಇತ್ತಂದರೆ ಸೀದಾ ಗೋಡೆಯಲ್ಲಿ ಒಂದು ಚಿತ್ರ ಬರೆಯೋದು, ಸಣ್ಣ ಪೇಪರ್ ಇತ್ತಂದರೆ ಅದ್ರ ಮೇಲೆ ಒಂದು ಚಿತ್ರ ಬರೆಯೋದು. ಅದಕ್ಕೆ ಆಮೇಲೆ ಏನಾಯಿತು, ನೀನೇನಾರು ಮಾಡ್ಕೊ ಹೋಗಂತ ಬಿಟ್ಬಿಟ್ರು ನಮ್ಮ ತಂದೆ ಅವನಿಗೆ. ಮುಂಚೆ ಭಾಳ ಬೈತಿದ್ದರು, ಓದು ಅಂತೇಳಿ, ಸೈನ್ಸ್ ಮಾಡು. ಅವನು ಓದಲೇ ಇಲ್ಲ. ಆಮೇಲೆ ನಿನಗೇನು ಇಷ್ಟ ಅದನ್ನು ಮಾಡು ಅಂತ ಹೇಳಿದ ತಕ್ಷಣ ಅವನು BFA ಮಾಡಿದ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅಂತ ಮಾಡಿದ. ಅಲ್ಲಿ ಅವನು ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, 5 ವರ್ಷ ಕಂಟಿನ್ಯೂಸ್ ಫಸ್ಟ್ ರ್ಯಾಂಕು, ಮತ್ತು ಇಡೀ ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್ ಅವನು. ಈಗ ಡಾಕ್ಟರ್ G. ಪರಮೇಶ್ವರ್ ಇದ್ದಾರಲ್ಲ, ಅವಾಗ ಎಜುಕೇಷನ್ ಮಿನಿಸ್ಟರ್ ಇದ್ದರು, ಅವರು ಗೋಲ್ಡ್ ಮೆಡಲ್ ಕಾನ್ವೊಕೇಶನಲ್ಲಿ ಕೊಟ್ಟಿದ್ದು. ಅದಾದ ನಂತರ ಬೆಂಗಳೂರಿನಲ್ಲಿ KCP ಇದೆಯಲ್ಲ, ಕರ್ನಾಟಕ ಚಿತ್ರಕಲಾ ಪರಿಷತ್, ಅಲ್ಲೂ ಕೂಡ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಆಯಿತು. ಅದಾದ ತಕ್ಷಣ ಮಾಡ್ತಾನೆ ಈ ಸ್ಟಾರ್ಟೆಡ್ ಅರ್ನಿಂಗ್. ಈ ಪೇಂಟಿಂಗ್ ಅದು ಮಾಡ್ತಾರಲ್ಲ, ಈ ಬೇರೆ ಈ ಬೆಂಗಳೂರಲ್ಲಿ ಈ ರೋಡ್ ಸೈಡ್, ಆ ಥರ ಎಲ್ಲ ಮಾಡ್ತಾ ಅರ್ನ್ ಮಾಡ್ತಾ ಅವನೇ ಎನಿಮೇಷನ್ ಮಾಡಿದ ಮಾಡಿದ ತಕ್ಷಣ ಧ್ರುವ ಇನ್ಫೋಟೆಕ್ ಅಂತೇಳಿ, ಅವಾಗ ಸ್ಟಾರ್ಟಿಂಗ್ ಅದು ಪೀರಿಯಡ್, ಅದು ಧ್ರುವ ಇನ್ಫೋಟೆಕ್ ಅಂತೇಳಿ ಎನಿಮೇಷನ್ ಕಂಪ್ನಿ ಬಂತು. ಅಲ್ಲಿ ಜಾಯ್ನ್ ಅದಾದ ನಂತರ ಎಲ್ಲ ಕಡೆ ವಿಪ್ರೋದಲ್ಲಿ ವರ್ಕ್ ಮಾಡಿದ್ದ. ಆಮೇಲೆ ಬ್ರಿಟನ್ನಲ್ಲಿದ್ದ. ಈಗ ಸೌತ್ ಇಂಡಿಯಾ ಇನ್ಚಾರ್ಜ್. ಈಗ ಅದು ರಾಕ್ ಸ್ಟಾರ್ ಕಂಪ್ನಿದು ಸೌತ್ ಇಂಡಿಯಾ ಇನ್ಚಾರ್ಜ್ ಅವನು. ನೀವು ಯಾರನ್ನಾದ್ರೂ ಬೇಕಾದ್ರೆ ಎನಿಮೇಷನ್ ಮಾಡಿದ್ರೆ ಹೇಳಿ, ಅವನು ರಿಕ್ರೂಟ್ ಮಾಡ್ಕೋತಾನೆ. ಮಾಲ್ತೇಶ್ ಮಟ್ಟಣ್ಣವರು. ಅವ್ರ ಫೀಲ್ಡಲ್ಲಿ ಅವ್ನು ದೊಡ್ಡ ಹೆಸರಿದೆ. ನೋಡಿ, ಯಾವುದೋ ಒಂದು ಸ್ಟೀರಿಯೋಟೈಪ್ ರೆಗ್ಯುಲರ್ ಓದ್ತಿರ್ತಾರಲ್ಲ, ಅದನ್ನೇ ಓದುವಂತ ಫೋರ್ಸ್ ಮಾಡಿದಾಗ ಅವ್ರು ಓದಲ್ಲ. ನಿನಗೇನು ಬೇಕು ಮಾಡೋದು ಎಕ್ಸಲೆಂಟ್. ಹೌದು. ಯಾವತ್ತಿಗೂ ಅದೇ ನಾನು ನಮ್ಮ ಎಲ್ಲರಿಗೂ ಅದೇ ಹೇಳ್ತೇನೆ, ಮಕ್ಕಳಿಗೂ ಕೂಡ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನಾಗಬೇಕು. ನಾವು ಒತ್ತಡ ಮಾಡಬಾರ್ದು. ಕೆಲವೊಬ್ಬರಿಗೆ ಫೋಟೋಗ್ರಾಫಿ ಇಂಟ್ರೆಸ್ಟ್ ಇರ್ತದೆ, ಚಿತ್ರಕಲೆ, ಕೆಲವೊಬ್ಬರಿಗೆ ಹಾಡೋದು ಇಂಟ್ರೆಸ್ಟ್ ಇರ್ತದೆ, ಆರ್ಟ್ನಲ್ಲಿ ಇಂಟ್ರೆಸ್ಟ್ ಇರ್ತದೆ. ಬರೀ ಓದು, ಇಂಜಿನಿಯರಿಂಗೇ ಮಾಡು, ಮೆಡಿಕಲ್ಲೇ ಮಾಡು ಅಂತಂದು ಹೇಳಿಬಿಟ್ರೆ ಅದು ಅವರಿಗೆ ಅದು ಆಗಲ್ಲ, ಫೋರ್ಸ್ ಮಾಡಲ್ಲ. ಹಿಂಗಾಗಿ ನಾವು ಅದನ್ನು ಕಲ್ತಿದ್ದು ನಮ್ಮ ಮನೆಯಲ್ಲಿ ಎಲ್ಲರೂ ಕಲ್ತಿದ್ದು ನಮ್ಮ ಅಣ್ಣ ನಿಂತರೆ ಅದೊಂದು ಪಾಠ. ವೆರಿ ನೈಸ್. ಆಗಲಿ, ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಬನ್ನಿ. ಈಗ ಆ್ಯಕ್ಚುಲಿ ಗಿರೀಶ್ ಮಟ್ಟಣ್ಣ ಅವ್ರ ಕಥೆ ನಮ್ಗೆ ಇವಾಗ ಶುರು ಮಾಡೋಣ. ಬನ್ನಿ ಪ್ಲೀಸ್ ಬನ್ನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.